ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 30ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಇರುವಂಥ ದಿನ. ಈ ಚತುರ್ದಶಿಯ ತಿಥಿ ಈ ದಿನ ಬೆಳಿಗ್ಗೆ 10:45 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:36 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 12 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ಬೆಳಿಗ್ಗೆ 5:23 ಇರಲಿದೆ. ನಂತರ ಸಿದ್ಧಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ತುಲಾ. ಅಂದರೆ ಚಂದ್ರ ತುಲಾ ರಾಶಿಯಲ್ಲಿ ಈ ದಿನ ಬೆಳಿಗ್ಗೆ 6:39 ಇರಲಿದ್ದು, ನಂತರ ವೃಶ್ಚಿಕ ರಾಶಿಗೆ ಚಂದ್ರನ ಪ್ರವೇಶ ಆಗುತ್ತೆ. ಹಾಗಾಗಿ ಈ ದಿನ ಸೂರ್ಯೋದಯಕ್ಕೆ ಚಂದ್ರ ತುಲಾ ರಾಶಿಯಲ್ಲಿರೋದ್ರಿಂದ ಈ ದಿನ ಚಂದ್ರನ ಬಲ ನೆನ್ನೆಯ ರೀತಿಯಲ್ಲೇ ಮುಂದುವರಿಯುತ್ತೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 10:44 ಉಳಿಕ ಕಾಲ ಈ ದಿನ ಪ್ರಾತಃ ಕಾಲ 5:57 ಬೆಳಿಗ್ಗೆ 7:32 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:56 ಅಪರಾಹ್ನ 3:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:31 ಬೆಳಿಗ್ಗೆ 8:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4:33 ಬೆಳಿಗ್ಗೆ 6:30 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8:18 ಬೆಳಿಗ್ಗೆ 9:12 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಮತ್ತು ಈ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ದಿನ ಇರುವಂಥ ಚಗೋದಯದ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ನೀವು ನಿಮ್ಮ ವ್ಯಾಪಾರಿ ಸಂಬಂಧವಾದ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಚಗೋದಯದ ಲಾಭದ ಸಮಯ ನಿಮಗೆ ತುಂಬ ಸೂಕ್ತವಾಗಿದೆ. ಇದನ್ನು ಅನುಸರಣೆ ಮಾಡೋದ್ರಿಂದ ನೀವು ನಿಮ್ಮ ವ್ಯಾಪಾರದಲ್ಲಿ, ಸ್ವಂತ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:41. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ
ಅದಕ್ಕಾಗಿಯೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಾವು ಮಾಡುವಂಥ ಕೆಲಸ, ನಮ್ಮ ಉದ್ಯೋಗ, ನಮ್ಮ ಶ್ರಮ, ನಮ್ಮ ಕರ್ಮ, ನಮ್ಮ ವೃತ್ತಿಯ ಮೂಲ ಎಲ್ಲದಕ್ಕೂ ಕೂಡ ಈ ಶನಿಯ ಕಾರಕನಾಗಿರ್ತಾನೆ. ಹಾಗಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅನ್ನುವಂಥದ್ದು ಶನಿಯ ಅನುಗ್ರಹದಿಂದ ನಮಗೆ ನಿರ್ಧರಿಸಲ್ಪಡುವಂಥದ್ದು. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಆದರೆ ಫಲಿತಾಂಶಗಳು ಮಾತ್ರ ಸ್ಥಿರವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಇದು ತಾತ್ಕಾಲಿಕವಾದಂಥ ಫಲಗಳನ್ನು ಅನುಭವಿಸುವಂಥ ಸಂದರ್ಭ ಅಲ್ಲ. ಹೊಡೆದರೆ ಭಂಡಾರ ಹೊಡಿಬೇಕು ಅಂತಾರಲ್ಲ, ಆ ರೀತಿಯಲ್ಲಿ ಸ್ಥಿರವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಶನಿ ಬಹಳ ವಿಶೇಷವಾಗಿ ಮಂದಗತಿಯಲ್ಲಿ ನಡೆಯೋದ್ರಿಂದ ಈ ದಿನ ನಾವು ಶಾಂತಿಯಿಂದ, ಸಹನೆಯಿಂದ, ಸಮಾಧಾನದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಅಂಥವ್ರಿಗೆ ವಿಶೇಷವಾದಂತಹ ಅನುಕೂಲಕರವಾಗಿರುವಂತಹ ಫಲಗಳು ಬಂದೇ ಬರುತ್ತೆ. ಇನ್ನು ಶಾಶ್ವತವಾಗಿರುವಂಥ ಕೆಲಸಗಳು ಅಂತ ಹೇಳಿದ್ರೆ ನಾವು ಪಡ್ಕೊಳ್ಳುವಂಥ ಒಂದು ಶಿಕ್ಷಣ, ನಮ್ಮ ಅನುಭವ. ಹಾಗಾಗಿ ಈ ದಿನ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿದೆ. ಏಕೆಂದರೆ ಈ ಒಂದು ಸಾಧನೆ ಏನಿದೆ ನಾವು ಜೀವಿಸಿರೋವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿನೇ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಸಮಯ ಇದು. ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ, ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ಒಂದು ಸಂದರ್ಭ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಆದಷ್ಟು ಗುರುಹೋರದಲ್ಲಿ ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:33 ಬೆಳಿಗ್ಗೆ 7:41 ಇನ್ನು ಮಧ್ಯಾಹ್ನ 2:32 ಅಪರಾಹ್ನ 3:40 ಹಾಗೆ ರಾತ್ರಿ 9:41 ರಾತ್ರಿ 10:33 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಯಾವುದೇ ರೀತಿಯ ಕೆಲಸಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಫಲಿತಾಂಶ ತುಂಬ ತಡ ಆಗುತ್ತೆ. ಏಕೆಂದರೆ ಶನಿ ಈಗಾಗಲೇ ಹೇಳಿದಾಗೆ ಮಂದಗತಿಯಲ್ಲಿ ಚಲಿಸುವಂಥವನು, ನಿಧಾನಗತಿಯ ಚಲನೆ ಶನಿಗೆ ಇರುವಂಥದ್ದು. ಹಾಗಾಗಿ ಈ ದಿನ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ನೀವು ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:24 ಬೆಳಿಗ್ಗೆ 6:33 ಇನ್ನು ಮಧ್ಯಾಹ್ನ 1:23 ಮಧ್ಯಾಹ್ನ 2:32 ಹಾಗೆ ರಾತ್ರಿ 8:50 ರಾತ್ರಿ 9:41 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ, ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಇರುವಂಥ ರವಿ ಹೋರಾದಿಂದ ಯಾವುದೇ ಅನುಕೂಲತೆಗಳು ಸಿಕ್ಕಲ್ಲ. ಹಾಗಾಗಿ ರಾಜಕಾರಣಿಗಳು ನಿಮ್ಮ ಯಾವುದೇ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ, ಪ್ರಯಾಣ ಮಾಡುವಂಥದ್ದನ್ನಾಗಲಿ ಈ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ನಿಮ್ಮ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸಮಾಜದಲ್ಲಿರುವಂಥ ಹಿರಿಯರನ್ನು ಭೇಟಿ ಮಾಡಬೇಕು, ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಏನಾದರೂ ಬಂದರೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಒಟ್ಟಾರೆ ಈ ದಿನ ರಾಜಕಾರಣಿಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಆದಷ್ಟು ರವಿ ಹೋರಾದಲ್ಲಿ ಆರಂಭ ಆಗದೇ ಇರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:49 ಬೆಳಿಗ್ಗೆ 9:58 ಇನ್ನು ಅಪರಾಹ್ನ 4:49 ಸಂಜೆ 5:57 ಹಾಗೆ ರಾತ್ರಿ 11:24 ರಾತ್ರಿ 12:16 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದನ್ನು ಕೂಡ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಏಕೆಂದರೆ ಕುಜ ಭೂಮಿಕಾರಕ. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಅಥವಾ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅದರಲ್ಲಿ ಅಡ್ವಾನ್ಸ್ ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವಾಗಲಿ ಯಾವುದೇ ಭೂ ವ್ಯವಹಾರಗಳನ್ನು ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಉದಾಹರಣೆಗೆ
ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇದೆ, ಹಾಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. ಇನ್ನು ಯಾವುದೇ ರೀತಿಯ ರಕ್ಷಣಾ ಪಡೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಇರುವಂಥ ಕುಜ ಹೋರದಿಂದ ಅನುಕೂಲತೆಗಳು ಇರಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 49 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಸಂಜೆ 4 ಗಂಟೆ 49 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಿ. ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಸೂಕ್ತ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಂಡು ಪಂಚಾಂಗವನ್ನು ಅನುಸರಣೆ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಅಂತ ಹೇಳಿದ್ರೆ ನೀವು ನಿಖರವಾದಂತಹ ಸೂಕ್ತವಾದಂತಹ ಸಮಯದಲ್ಲಿ ಕೆಲಸಗಳನ್ನು ಆರಂಭ ಮಾಡುವಂಥದ್ದು. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಫಾಲೋ ಮಾಡ್ತಾ ಇರಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಸರ್ವ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಕುಂಡಲಿಯಲ್ಲಿ ಕಾಣಿಸುವಂತಹ ದೋಷಗಳು ಯಾವ್ಯಾವುದು, ಆ ದೋಷಗಳ ಬಗ್ಗೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಬೇಕು. ಯಾಕೆಂದ್ರೆ ಕೆಲವೊಂದು ದೋಷಗಳ ಪರಿಣಾಮಗಳು ಬಹಳ ತೀವ್ರತರವಾಗಿರುತ್ತೆ. ಹಾಗಾಗಿ ಅಂತಹ ಒಂದು ಪರಿಣಾಮಗಳನ್ನು ನಾವು ಲೆಕ್ಕಾಚಾರ ಮಾಡಿ ಅದಕ್ಕೆ ಅನುಗುಣವಾಗಿ ಕೆಲವೊಂದು ಪರಿಹಾರಗಳನ್ನು ಕೂಡ ನೆನ್ನೆಯ ಸಂಚಿಕೆಯಲ್ಲಿ ನಾವು ತಿಳಿಸ್ತಾ ಇದ್ವಿ. ಇಲ್ಲಿ ವಿಶೇಷವಾಗಿ 12 ರೀತಿಯ ದೋಷಗಳು ಕುಂಡಲಿಯಲ್ಲಿ ಕಂಡುಬರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದು ಬಹಳ ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ದೋಷ ಇದ್ದೇ ಇರುತ್ತೆ. ಅಂತಹ ದೋಷವನ್ನು ನಾವು ಪರಿಹಾರ ಮಾಡಿಕೊಳ್ಳುವಂಥದ್ದು ತುಂಬಾ ಅಗತ್ಯವಾದಂಥ ಒಂದು ವಿಚಾರ. ಇಲ್ಲಿ ಈ 5 ರೀತಿಯ ಸಾಮಾನ್ಯ ಲಕ್ಷಣಗಳನ್ನು ನಾವು ಗಮನಿಸಬೇಕು. ಅಂದ್ರೆ ದೋಷಗಳೇನಾದರೂ ಇದ್ರೆ ಕುಂಡಲಿಯಲ್ಲಿ ಅಂಥವರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ತಡ ಆಗ್ತಾ ಇರುತ್ತೆ, ಕೆಲಸಗಳಿಗೆ ಅಡಚಣೆ ಜಾಸ್ತಿ ಆಗುತ್ತೆ, ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅಂದ್ಕೊಳ್ಬೇಕು, ಕುಂಡಲಿಯಲ್ಲಿ ಯಾವುದೋ ಒಂದು ದೋಷ ಇದೆ, ಜಾತಕದಲ್ಲಿ ಯಾವುದೋ ಒಂದು ದೋಷ ಇದೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ನಮ್ಮ ಗಮನಕ್ಕೆ ಬರಬೇಕಾಗುತ್ತೆ. ಇನ್ನು ಕೆಲವರಿಗೆ ಮಾನಸಿಕ ಅಶಾಂತಿ ಉಂಟಾಗಿರುವಂಥದ್ದು, ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇರಲ್ಲ, ಖಿನ್ನತೆ ಇರುತ್ತೆ, ಡಿಪ್ರೆಷನ್ ಇರುತ್ತೆ. ಅಂಥವರು ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅದರಲ್ಲಿರುವಂತಹ ದೋಷಗಳೇನು, ಅದರ ಪ್ರಭಾವ ಏನಿದೆ, ಅದಕ್ಕೆ ಯಾವ ರೀತಿಯ ಪರಿಹಾರಗಳು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಪದೇ ಪದೇ ಆರೋಗ್ಯ ಕೈ ಕೊಡುವಂಥದ್ದು, ಆರೋಗ್ಯ ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ವ್ಯಕ್ತಿ ಅನಾರೋಗ್ಯದ ನಿಮಿತ್ತವಾಗಿ ಹಾಸಿಗೆ ಹಿಡಿಯುವಂಥದ್ದು, ವೈದ್ಯಕೀಯ ತಪಾಸಣೆಗೆ ಹೋಗುವಂಥದ್ದು, ವೈದ್ಯಕೀಯ ವೆಚ್ಚಗಳು ಜಾಸ್ತಿ ಆಗುತ್ತೆ, ಜೊತೆಗೆ ಆತನ ದುಡಿಮೆಯೇ ನಿಲ್ಲುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯ ಹಾಳಾಗುವಂಥದ್ದು ಕೂಡ ನಮ್ಮ ಕುಂಡಲಿಯಲ್ಲಿರುವಂಥ ದೋಷಗಳಿಂದ. ಇನ್ನು ಕೆಲವರಿಗೆ ಹಣದ ಕೊರತೆ ಬಹಳ ತೀವ್ರವಾಗಿ ಕಾಡ್ತಾ ಇರುತ್ತೆ. ದುಡಿದ ಹಣ ಕೈಯಲ್ಲಿ ಉಳಿಯಲ್ಲ, ಹಾಗೆ ವೃಥಾ ಖರ್ಚಾಗುವಂಥದ್ದು. ಅದರಲ್ಲೂ ಬೇಡದ ವಿಚಾರಕ್ಕೇನೆ ಹಣ ಖರ್ಚಾದಾಗ ಉಳಿತಾಯ ಇಲ್ಲ ಅಂದರೆ ಭವಿಷ್ಯ ಅನ್ನುವಂಥದ್ದು ಇರಲ್ಲ. ಅಂದರೆ ನಾಳಿನ ದಿನಕ್ಕಾಗಿ ಅವರ ಬಳಿ ಹಣ ಇಲ್ಲದೆ ಇರುವಂತಹ ಸಂದರ್ಭಗಳಿರುತ್ತೆ. ಇನ್ನು ಅವರೇ ಮಾಡಿರುವಂತಹ ಆಸ್ತಿ ಪಾಸ್ತಿಗಳಿರ್ಬೋದು, ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿ ಪಾಸ್ತಿಗಳು, ಅದನ್ನ ಮಾರಾಟ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಅವರ ಕೈಯಲ್ಲಿ ಒಂದು ಬಿಡಿಗಾಸು ಕೂಡ ಇರಲ್ಲ, ಅಂಥ ಒಂದು ಪರಿಸ್ಥಿತಿ ಉದ್ಭವ ಆಗುವಂಥದ್ದು ಇರುತ್ತೆ. ಇದು ಹಣದ ಕೊರತೆ. ಜೊತೆಗೆ ಸಾಲ ಮಾಡುವಂಥದ್ದು, ಸಾಲಕ್ಕೆ ಬಡ್ಡಿ ಕಟ್ತಾರೆ. ಜೊತೆಗೆ ಮನೆಯಲ್ಲಿರುವಂತಹ ಆಭರಣಗಳನ್ನಾಗ್ಲಿ, ಬೆಲೆ ಬಾಳುವಂಥ ವಸ್ತುಗಳನ್ನಾಗ್ಲಿ ಅದಕ್ಕಾಗಿ ಮಾರಾಟ ಮಾಡುವಂಥದ್ದು, ಅಡಮಾನ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಸಂಬಂಧಗಳಲ್ಲಿ ಮನಸ್ತಾಪಗಳಾಗತ್ತೆ, ಕಲಹಗಳಾಗತ್ತೆ. ಹಾಗಾಗಿನೇ ಇಲ್ಲಿ ದಾಂಪತ್ಯದಲ್ಲೂ ಕೂಡ ಅಶಾಂತಿ ಉಂಟಾಗಿರುವಂಥ ಸಂದರ್ಭಗಳು ಕೂಡ ಇದೆ. ಇವೆಲ್ಲವನ್ನು ನಾವು ಒಟ್ಟಾರೆ ಸಾರಾಸಗಟಾಗಿ ಗಮನಿಸಿದ್ರೆ ಅಲ್ಲಿ ಜಾತಕದಲ್ಲಿ ಯಾವುದೋ ಒಂದು ದೋಷ ಬಾಧಿಸ್ತಾ ಇರುತ್ತೆ.
ಆ ದೋಷ ಯಾವುದು, ಅದರ ಪರಿಣಾಮ ಏನಾಗ್ತಾ ಇದೆ, ಅದಕ್ಕೆ ಸೂಕ್ತವಾದ ಪರಿಹಾರಗಳೇನು ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಒಟ್ಟಾರೆ ಈ 12 ರೀತಿಯ ದೋಷಗಳೇನಿದೆ ನಮ್ಮ ಜಾತಕದಲ್ಲಿ ಕಂಡುಬರುವಂಥದ್ದು, ಅದಕ್ಕೆ ಪ್ರಮುಖವಾಗಿ 5 ಸಾಮಾನ್ಯ ಪರಿಹಾರಗಳನ್ನು ನಮ್ಮ ಹಿರಿಯರು ಸೂಚಿಸಿದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಪ್ರತ್ಯೇಕವಾದಂತಹ ಪರಿಹಾರಗಳಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಗ್ರಹ ಶಾಂತಿ ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿಯನ್ನ ಅನುಸರಣೆ ಮಾಡಿಕೊಳ್ಬೇಕು. ಯಾವ ಗ್ರಹದಿಂದ ನಮಗೆ ಬಾಧೆಗಳು ಉಂಟಾಗ್ತಾ ಇದೆ, ಯಾವ ಗ್ರಹದ ದೋಷ ಇದೆ, ಅದಕ್ಕೆ ದೋಷ ನಿವಾರಣೆಗಾಗಿ ನಾವು ಆ ದೋಷವನ್ನು ಕೊಡುವಂತಹ ಗ್ರಹಕ್ಕೆ ಶಾಂತಿ ಹೋಮವನ್ನು ಮಾಡಿಸ್ಬೇಕು, ಪೂಜಾದಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದರೆ ಆ ಗ್ರಹದಿಂದ ನಮಗೆ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ, ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಗ್ರಹದ ಶಾಂತಿಯನ್ನು ಮಾಡಿಸ್ಬೇಕು, ಶಾಂತಿ ಹೋಮವನ್ನು ಮಾಡಿಸ್ಬೇಕಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಇನ್ನೊಂದು ಪರಿಹಾರ ಅಂತ ಹೇಳಿದ್ರೆ ಮಂತ್ರ ಜಪ. ಇದು ಬಹಳ ಪವರ್ಫುಲ್ ಆಗಿರುವಂಥದ್ದು. ಹಾಗೆ ಈ ದೋಷದ ಗ್ರಹ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡ್ಮೇಲೆ ಬೀಜ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಉದಾಹರಣೆಗೆ ರವಿಯ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನು 108 ಸಲ ಪ್ರತಿದಿನ ಜಪ ಮಾಡಬೇಕು. ಇದು ಗ್ರಹದ ಬಲವನ್ನು ನಮಗೆ ತಂದು ಕೊಡುತ್ತೆ. ರವಿ ಆಕ್ಟಿವೇಟ್ ಆಗ್ತಾನೆ, ರವಿ ಸ್ಟ್ರೆಂಥನ್ ಆಗ್ತಾನೆ. ಇದರಿಂದ ಈ ರವಿಯಿಂದ ಬರುವಂತಹ ದೋಷಗಳು ನಿವಾರಣೆ ಆಗುತ್ತೆ. ಇದು ಉದಾಹರಣೆ. ಅದೇ ರೀತಿಯ ನವಗ್ರಹಗಳಿಗೆಲ್ಲ ಕೂಡ ಬೀಜಾಕ್ಷರ ಮಂತ್ರಗಳಿದೆ, ಅದನ್ನ ಜಪ ಮಾಡಬೇಕು. ಇನ್ನು ಮತ್ತೊಂದು ಉಪಾಯ ಅಂತ ಹೇಳಿದ್ರೆ ರತ್ನಧಾರಣೆ. ಅಂದ್ರೆ ಯಾವ ಗ್ರಹ ನಮಗೆ ಬಲಹೀನವಾಗಿದೆ, ಯಾವ ಗ್ರಹದಿಂದ ನಮಗೆ ಫಲಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡೋದು, ಯೋಗ್ಯ ರೀತಿಯ ರತ್ನವನ್ನು ಪಡ್ಕೊಳ್ಳುವಂಥದ್ದು ಅಥವಾ ಧರಿಸ್ಕೊಳ್ಳುವಂಥದ್ದು ಉತ್ತಮ. ಇಲ್ಲಿ ಬಹಳ ವಿಶೇಷವಾಗಿ ಈ ಗ್ರಹದ ಶುಭ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕಾಗಿ ಆ ಗ್ರಹವನ್ನು ಆಕ್ಟಿವೇಟ್ ಮಾಡಿಕೊಳ್ಬೇಕು, ಅದರ ಸ್ಟ್ರೆಂತ್ ನಮ್ಮ ಜೊತೆಯಲ್ಲೇ ಇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರತ್ನಧಾರಣೆಯನ್ನು ಮಾಡಬೇಕು. ಅಂದರೆ ಕೆಲವು ವಿಶೇಷ ಗ್ರಹ ದೋಷಗಳಿಗೆ ಕೆಲವೊಂದು ರತ್ನಗಳನ್ನು ಧರಿಸಿಕೊಳ್ಳಿಕ್ಕೂ ಹೇಳ್ತಾರೆ. ಆದರೆ ಇಲ್ಲಿ ತಪ್ಪು ರತ್ನಗಳನ್ನು ಧಾರಣೆ ಮಾಡುವಂಥದ್ದು ದೋಷವನ್ನು ಹೆಚ್ಚಿಸ್ಬಿಡುತ್ತೆ. ಹಾಗಾಗಿ ಸೂಕ್ತವಾದ ಸಲಹೆಯ ಮೇರೆಗೆ ನಾವು ಈ ರತ್ನ ಧಾರಣೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ವಿಶೇಷವಾಗಿ ರವಿಗೆ ಮಾಣಿಕ್ಯವನ್ನು ಧರಿಸಬೇಕು, ಚಂದ್ರನಿಗೆ ಮುತ್ತನ್ನ ಧರಿಸ್ಕೊಳ್ಳುವಂಥದ್ದು. ಅಂದರೆ ಚಂದ್ರನಿಂದ ಶುಭ ಫಲಗಳು ಬೇಕು ಅಂದರೆ ಮುತ್ತನ್ನ ಧಾರಣೆ ಮಾಡಬೇಕು. ಇನ್ನು ಕುಜನಿಗೆ ಹವಳವನ್ನ, ಬುಧನಿಗೆ ಮರಕತ ಅಂದರೆ ಪಚ್ಚೆಯನ್ನ, ಗುರುವಿಗೆ ಪುಷ್ಯರಾಗವನ್ನ, ಶುಕ್ರನಿಗೆ ವಜ್ರವನ್ನ, ಶನಿಗೆ ನೀಲಮಣಿಯನ್ನ, ರಾಹುವಿಗೆ ಗೋಮೈಧಿಕವನ್ನ ಮತ್ತೆ ಕೇತುವಿಗೆ ವೈಢೂರ್ಯವನ್ನ ಧರಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಆದರೂ ಕೂಡ ನೀವು ಜ್ಯೋತಿಷ್ಯರ ಬಳಿ ಕೇಳಿ ಅದನ್ನ ಧರಿಸುವಂಥದ್ದು ಉತ್ತಮ. ಇನ್ನು 4ನೆಯ ಒಂದು ಪರಿಹಾರ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ದಾನವನ್ನ ಮಾಡುವಂಥದ್ದು, ಸೇವೆಯನ್ನ ಮಾಡುವಂಥದ್ದು. ಹಾಗಾಗಿ ಕೆಲವೊಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ದಾನ ಮಾಡಬೇಕು. ಹಾಗೆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಸೇವೆಯನ್ನು ಮಾಡೋದ್ರಿಂದ ಕೂಡ ಆ ಗ್ರಹಗಳಿಂದ ಬಂದಿರುವಂತಹ ದೋಷಗಳು ಪರಿಹಾರ ಆಗುತ್ತೆ. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ಬುಧನಿಗೆ ಹೆಸರು ಕಾಳನ್ನ ಅಥವಾ ಹೆಸರು ಬೇಳೆಯನ್ನ, ಶುಕ್ರನಿಗೆ ಅವರೆಯನ್ನ, ಚಂದ್ರನಿಗೆ ಅಕ್ಕಿಯನ್ನ, ಕುಜನಿಗೆ ತೊಗರಿಯನ್ನ, ರವಿಗೆ ಗೋಧಿಯನ್ನ, ಗುರುವಿಗೆ ಕಡಲೆಯನ್ನ, ಕೇತುವಿಗೆ ಹುರುಳಿಯನ್ನ, ಶನಿಗೆ ಎಳ್ಳನ್ನ ಮತ್ತೆ ರಾಹುವಿಗೆ ಉದ್ದನ್ನ ದಾನ ಮಾಡುವಂಥದ್ದು. ಇಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ಧಾನ್ಯಗಳನ್ನ ದಾನ ಮಾಡುವಂಥದ್ದು. ಹಾಗೆ ವಸ್ತ್ರಗಳನ್ನು ಕೂಡ ದಾನ ಮಾಡಬೇಕು ಅನ್ನುವಂಥದ್ದಿದೆ. ಉದಾಹರಣೆಗೆ ರವಿಗೆ ಕೆಂಪು ವಸ್ತ್ರ, ಚಂದ್ರನಿಗೆ ಬಿಳಿಯ ವಸ್ತ್ರಗಳು, ಅಂಗಾರಕ ಅಥವಾ ಕುಜನಿಗೆ ಅರೆ ಕೆಂಪು ವಸ್ತ್ರ, ಬುಧನಿಗೆ ಹಸಿರು ಬಣ್ಣದ ವಸ್ತ್ರಗಳನ್ನ, ಗುರುವಿಗೆ ಹಳದಿ ಬಣ್ಣದ ವಸ್ತ್ರ, ಶುಕ್ರನಿಗೆ ಬಿಳಿ ಮತ್ತೆ ಹಸಿರು ಮಿಶ್ರಿತವಾದಂತಹ ವಸ್ತ್ರಗಳು, ಶನಿಗೆ ನೀಲಿ ಅಥವಾ ಕಪ್ಪು ವಸ್ತ್ರಗಳು, ಇನ್ನು ರಾಹುವಿಗೆ ಹೊಗೆ ಬಣ್ಣ, ಕೇತುವಿಗೆ ಮಿಶ್ರವರ್ಣ ಅಂದ್ರೆ ವಿಚಿತ್ರವಾದಂತಹ ವರ್ಣದ ಉಡುಪುಗಳನ್ನ ಅಥವಾ ವಸ್ತ್ರಗಳನ್ನ ದಾನ ಮಾಡಬೇಕು. ಇದರಿಂದ ಕರ್ಮ ಶುದ್ಧಿ ಆಗುತ್ತೆ, ಪುಣ್ಯದ ಲಾಭ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಬಹಳ ವಿಶೇಷವಾಗಿ ನಾವು ಮಾಡಬೇಕಾಗಿರುವಂತಹ ಇನ್ನೊಂದು ಉಪಾಯ ಈ ಗ್ರಹ ದೋಷದ ನಿವಾರಣೆಗೆ ಅಂತ ಹೇಳಿದ್ರೆ ದೇವಾಲಯ ದರ್ಶನ ಮಾಡುವಂಥದ್ದು. ಹಾಗಾಗಿ ಕೆಲವು ಗ್ರಹಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳೇ ಇದೆ. ತಮಿಳುನಾಡಿನಲ್ಲಿ ತಿರುನಲ್ಲಾರ್ ಅನ್ನುವಂತಹ ದೇವಸ್ಥಾನ ಶನೇಶ್ವರನಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ. ಅಲ್ಲಿ ಶನಿ ಕಾಟ ಇದ್ದಂಥವ್ರು, ಶನಿ ದೋಷ, 7.5 ಶನಿಯ ಪ್ರಭಾವ ಇರುವಂಥವರೆಲ್ಲ ಆ ಒಂದು ದೇವಸ್ಥಾನವನ್ನ ದರ್ಶನ ಮಾಡಿ ಬರುವಂಥದ್ದು ಕೂಡ ಇದೆ. ಇನ್ನು ಕಾಳಸರ್ಪಕ್ಕೆ ಕಾಳಹಸ್ತಿಯಲ್ಲಾಗ್ಲಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಾಗ್ಲಿ ಕೆಲವೊಂದು
ಪರಿಹಾರ ಕ್ರಮಗಳನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಅಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಸೋದ್ರಿಂದ ವಿಶೇಷವಾದಂಥ ಫಲಗಳು ಸಿಕ್ಕುವಂಥದ್ದಿದೆ. ದೈವ ಕೃಪೆ ಉಂಟಾಗುತ್ತೆ. ಹಾಗೆ ಆ ಒಂದು ಸಂಬಂಧಿಸಿದ ಗ್ರಹದಿಂದ ಉಂಟಾಗ್ತಾ ಇದ್ದಂತಹ ದೋಷ ನಿವಾರಣೆ ಆಗುತ್ತೆ. ಇದನ್ನು ಕೂಡ ನಾವು ಇದರ ಜೊತೆಯಲ್ಲಿ ಆಲೋಚನೆ ಮಾಡಬೇಕು. ಹಾಗಾಗಿ ಪ್ರಮುಖವಾಗಿ 5 ರೀತಿಯ ಪರಿಹಾರ ಕ್ರಮಗಳಿದೆ. ಇದರಲ್ಲಿ ನಿಮಗೆ ಯಾವುದು ಸೂಕ್ತ ಅಥವಾ ಆ ಗ್ರಹಕ್ಕೆ ಯಾವ ರೀತಿಯಲ್ಲಿ ದೋಷಗಳಿರುತ್ತೆ, ಆ ದೋಷಗಳ ಮಟ್ಟ ಹೇಗಿದೆ, ಅದರ ಡಿಗ್ರಿ ಏನಿದೆ, ದೋಷದ್ದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ದೋಷ ಇದ್ದರೆ ಅದಕ್ಕೆ ಬೇರೆ ರೀತಿಯ ಪರಿಹಾರಗಳೇ ಇದೆ. ಆದರೆ ಸರ್ವೇ ಸಾಧಾರಣವಾಗಿ ಇರುವಂಥ ದೋಷಗಳ ನಿವಾರಣೆಗಾಗಿ ನಾವು ಈ ರೀತಿಯ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಇಲ್ಲಿ ಈ ಗ್ರಹಗಳಿಂದ ದೋಷ ಅಂತ ನಾವು ಸುಲಭವಾಗಿ ಹೇಳ್ತೀವಲ್ಲ, ಇದು ದೋಷನೂ ಅಲ್ಲ, ಶಾಪನೂ ಅಲ್ಲ, ಇದು ಪೂರ್ವ ಜನ್ಮದ ಕರ್ಮದ ಫಲ. ಹಾಗಾಗಿ ಇದು ಶಿಕ್ಷೆ ಅಲ್ಲ, ನಮಗೆ ಈ ಜೀವನದಲ್ಲಿ ಸರಿಯಾಗಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದರ ಒಂದು ಪಾಠ. ಹಾಗಾಗಿ ಮುಂದೆ ತಪ್ಪು ಮಾಡದಂತೆ ಎಚ್ಚರಿಕೆಯನ್ನು ವಹಿಸಿ ಈಗಾಗಲೇ ತಿಳಿದೋ ತಿಳಿಯದೆಯೋ ಆಗಿರುವಂಥ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿನೇ ದೋಷ ಇರುವಂಥ ಕ್ಷೇತ್ರದಲ್ಲಿ ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಅಲ್ಲಿ ಪ್ರಾರ್ಥನೆ ಬೇಕು, ಸಂಬಂಧಪಟ್ಟಂಥ ಗ್ರಹವನ್ನು ಆರಾಧನೆ ಮಾಡಬೇಕು. ಇಲ್ಲಿ ವಿಶೇಷವಾಗಿ ನಮ್ಮ ಜನ್ಮ ಜಾತಕದಲ್ಲಿ ದೋಷ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲಿ 12 ದೋಷಗಳ ಬಗ್ಗೆ ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದ್ವಿ. ಅದರ ಪರಿಣಾಮಗಳೇನು ಅನ್ನುವಂಥ ವಿಚಾರ ಕೂಡ ಈ ದಿನ ನಿಮಗೆ ಗೊತ್ತಾಗಿದೆ. ಹಾಗೆ ಆ ಪರಿಣಾಮಗಳು ತೀವ್ರತರವಾಗಿದ್ದಾಗ ಸಮಸ್ಯೆ ಜೀವನದುದ್ದಕ್ಕೂ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಬ್ರೇಕ್ ಬೇಕು, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಪರಿಹಾರಗಳನ್ನು ಅನುಸರಣೆ ಮಾಡಬೇಕು. ಅದರಲ್ಲೂ ಪೂಜೆಯನ್ನು ಮಾಡುವಂಥದ್ದು, ಮಂತ್ರ ಪಠಣ ಮಾಡಿಕೊಳ್ಳುವಂಥದ್ದು, ಅಥವಾ ಇಲ್ಲಿ ಜಪವನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಸಂಬಂಧಪಟ್ಟಂತಹ ರತ್ನವನ್ನು ಧರಿಸಿಕೊಳ್ಳುವಂಥದ್ದು, ದಾನಾದಿಗಳನ್ನು ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಹಾಗೆ ದೋಷ ಶಾಂತಿಯನ್ನು ಆಚರಣೆ ಮಾಡುವಂಥದ್ದು, ಇದು ಪರಿಹಾರದ ಮಾರ್ಗಗಳಿದು. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಈ ಕರ್ಮವನ್ನು ಸರಿಪಡಿಸ್ಕೊಂಡ್ರೆ ದೋಷ ತಾನಾಗಿಯೇ ಶಾಂತವಾಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಳ್ಳಿ. ಹಾಗಾಗಿ ಪರಿಹಾರವನ್ನು ಮಾಡಿ ದಾನಾದಿ ಕಾರ್ಯಗಳನ್ನು ಮುಂದುವರಿಸ್ತಾ ಇರಿ. ನಿಮಗೆ ನಿಮ್ಮ ಜನ್ಮ ಕುಂಡಲಿಯಿಂದ ಕಂಡು ಬಂದಿರುವಂಥ ಈ ಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಯಾವುದೋ ಗ್ರಹದಿಂದ ಪೀಡಿತರಾಗಿ ಕೆಲವೊಂದು ಕೆಲಸಗಳಾಗಲ್ಲ. ಈಗ ರವಿಯಿಂದ ಸರ್ಕಾರಿ ಉದ್ಯೋಗ ಸಿಕ್ಕಲ್ಲ, ಸರ್ಕಾರಿ ಉದ್ಯೋಗಕ್ಕೆ ತೊಂದರೆ ಆಗ್ತಾ ಇರುತ್ತೆ. ರವಿ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ರೆ, ದೋಷಪೂರ್ಣನಾಗಿದ್ರೆ. ಇನ್ನು ಚಂದ್ರ ಮನಕಾರಕ, ಮನಸ್ಸು ಸರಿ ಇರಲ್ಲ ಚಂದ್ರ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ರೆ. ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಕೂಡ ಇರಲ್ಲ. ಇನ್ನು ಕುಜ ಏನಾದರೂ ಜಾತಕದಲ್ಲಿ ತೊಂದರೆಗೊಳಗಾಗಿದ್ರೆ ವಿವಾಹ ಆಗಲ್ಲ, ಆದರೂ ತಡ ವಿವಾಹ ಆಗುವಂಥದ್ದು. ಇನ್ನು ಅಪಘಾತಗಳಾಗಲಿ ಅಥವಾ ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದಕ್ಕಾಗಲಿ ನಮಗೆ ಅಷ್ಟೊಂದು ಅನುಕೂಲಕರವಾಗಿರುವಂತಹ ಸಂದರ್ಭಗಳು ಒದಗಿ ಬರಲ್ಲ. ಹಾಗಾಗಿನೇ ಇಲ್ಲಿ ಕುಜ ಜಾತಕದಲ್ಲಿ ಸುಸ್ಥಿತಿಯಲ್ಲಿರಬೇಕು ಅನ್ನುವಂಥ ಒಂದು ವಿಚಾರ. ಹೀಗೆ ಪ್ರತಿಯೊಂದು ಗ್ರಹಕ್ಕೂ ಕೂಡ ಒಂದೊಂದು ಕಾರಕತ್ವಗಳಿದೆ. ಅದನ್ನು ನಾವು ನಮ್ಮ ನಿಜ ಜೀವನದಲ್ಲಿ ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿ ನಮ್ಮ ಕುಂಡಲಿಯನ್ನು ಅಥವಾ ನಮ್ಮ ಜಾತಕವನ್ನು ಅಧ್ಯಯನ ಮಾಡಬೇಕು. ಅದಕ್ಕೆ ನುರಿತವರಿಂದ, ಬಲ್ಲವರಿಂದ, ಜ್ಯೋತಿಷ್ಯರಿಂದ ಆ ಒಂದು ಜಾತಕವನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಇರುವಂತಹ ದೋಷಗಳೇನು, ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳೇನು ಅನ್ನುವಂಥದ್ದನ್ನು ನೀವು ಕಂಡುಹಿಡ್ಕೊಂಡು ಅದರಂತೆ ಕ್ರಮ ವಹಿಸುವಂಥದ್ದು ಉತ್ತಮ. ಇದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಆರೋಗ್ಯಪೂರ್ಣವಾದಂತಹ ಸಂತೃಪ್ತಿದಾಯಕವಾದಂತಹ ಬದುಕನ್ನು ನಡೆಸಲಿಕ್ಕೆ ಇದು ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಗುರು ಹಿರಿಯರು, ಋಷಿ ಮುನಿಗಳು ತಿಳಿಸಿರುವಂತಹ ಈ ಒಂದು ಪರಿಹಾರದ ವಿಚಾರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅವಲೋಕನೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇದು ಬೆಳಗಿನ ಅವಧಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಹಾಗಾಗಿ ಈ ದಿನದ ಆರಂಭದಲ್ಲಿ ನಿಮಗೆ ತುಂಬ ಸಂತೋಷ ಇದೆ, ಸಮೃದ್ಧಿಯ ಜೀವನವನ್ನು ಕಾಣಬೇಕು ಅನ್ನುವಂಥ ಒಂದು ಆಸೆ ಇದೆ. ಆದರೆ ನಿಮ್ಮ ಆಸೆಗೆ ತಕ್ಕಂತೆ ಕೆಲವೊಂದು ಪೂರಕವಾದಂಥ ಸನ್ನಿವೇಶಗಳು ಈ ದಿನ ಸಿಕ್ಕಲ್ಲ. ಹಾಗಾಗಿ ಎಲ್ಲ ಕಡೆ ಸ್ಪರ್ಧೆಗಳಿರುತ್ತೆ, ಹಾಗೆ ಚಾಲೆಂಜಸ್ ಅನ್ನುವಂಥದ್ದು ಬರುವಂಥದ್ದು. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ ತುಂಬ ಆತ್ಮವಿಶ್ವಾಸ ಬೇಕು. ಕೆಲಸದಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ ಸಂಪೂರ್ಣವಾದಂಥ ಒಂದು ಜ್ಞಾನದ ಅರಿವು ನಿಮಗೆ ಇರಬೇಕಾಗತ್ತೆ.
ಹಾಗಾಗಿ ಏನೇ ಕೆಲಸ ಮಾಡಿ ಸಂಕಲ್ಪಪೂರ್ವಕವಾಗಿ ಮಾಡಿ, ಕೆಲಸದಲ್ಲಿ 100ಕ್ಕೆ 100ರಷ್ಟು ಇನ್ವಾಲ್ವ್ ಆಗಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಸಿದ್ಧಿಗೆ ಅವಕಾಶ ತುಂಬ ಕಡಿಮೆ ಇರುವಂಥದ್ದು. ಹಾಗಾಗಿ ಕಡಿಮೆ ಅವಧಿಯಲ್ಲೇ ಹೆಚ್ಚು ಶ್ರಮವನ್ನು ನೀವು ಪಡಬೇಕಾಗತ್ತೆ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರಿಗೆ ಹಣದ ವ್ಯವಹಾರಗಳನ್ನು ಮಾಡುವಂಥವ್ರು, ಲೇವಾದೇವಿ ವ್ಯವಹಾರ ಇಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಕೆಲವರನ್ನು ಆಕರ್ಷಣೆ ಮಾಡ್ತೀರಿ. ಹಾಗೆ ನಿಮ್ಮ ಮಾತು ಕೆಲವರ ಜೊತೆಯಲ್ಲಿ ಸಲಿಗೆಯಿಂದ ಇರುವಂಥ ಒಂದು ಪ್ರಯತ್ನದಲ್ಲಿ ನಿಮಗೆ ಈ ದೋಷಗಳು ಉಂಟಾಗುವಂಥದ್ದು. ಅಂದರೆ ಮಾತಿನಿಂದ ದೋಷಗಳಾಗುತ್ತೆ, ಅಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಇಲ್ಲ ಮಾತಿನಿಂದ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಈ ದಿನ ಹಿರಿಯರ ಮಾತಿನಲ್ಲಿ ಮಾತ್ರ ವಿಶ್ವಾಸವನ್ನು ಇಟ್ಕೊಳ್ಬೇಕು, ಏಕೆಂದರೆ ಅದು ಅವರ ಅನುಭವದ ಮಾತದು. ಹಾಗೆ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ದ್ವಂದ್ವ ಯುದ್ಧ ಆರಂಭ ಆಗುವಂಥ ಸಂದರ್ಭಗಳು ಇರುತ್ತೆ. ಇದರಿಂದ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ. ಹಾಗಾಗಿ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಣದ ವ್ಯವಹಾರದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ನಿಮಗೆ ತುಂಬ ಆತ್ಮವಿಶ್ವಾಸ ಅನ್ನುವಂಥದ್ದು ಇರುತ್ತೆ. ಅದರಿಂದಲೇ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿದೆ, ಆಸೆ ಚೆನ್ನಾಗಿದೆ, ಉತ್ಸಾಹ ಇದೆ. ಜೊತೆಗೆ ನಿಮ್ಮ ಬಂಧುಗಳು ಮಿತ್ರರು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಬೆಂಬಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದ ಮಧ್ಯಾಹ್ನದ ನಂತರದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ. ಕಳತ್ರ ಸ್ಥಾನಕ್ಕೆ ಚಂದ್ರ ಬರುವಂತಹ ಸಂದರ್ಭ. ಆಗ ನಿಮ್ಮ ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಹೆಚ್ಚಿನ ಮಾನ್ಯತೆ ಇರುತ್ತೆ, ನಿಮ್ಮ ಮಾತಿಗೆ ಒಂದು ಮೌಲ್ಯ ಇರುತ್ತೆ. ಹಾಗೆ ಹಣದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ತೀರಿ, ಏಕೆಂದರೆ ಈಗಾಗಲೇ ಆಗಿರುವಂಥ ಅನುಭವ ನಿಮಗೆ ಒಳ್ಳೆಯ ದಾರಿಯಲ್ಲಿ ಮುನ್ನಡೆಸುವಂಥದ್ದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ನೆಮ್ಮದಿಗಾಗಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗಾಗಿ ಈ ದಿನ ನೀವು ನಿಮ್ಮ ಪ್ರೀತಿ ಪಾತ್ರರನ್ನ ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಆ ಭೇಟಿ ಬರೀ ಮಾತಿಗಾಗಿ ಭೇಟಿ ಅಲ್ಲ, ಅವರಿಂದ ನಿಮಗೆ ಸಾಂತ್ವನದ ಮಾತುಗಳಿರ್ಬೋದು, ಅಥವಾ ಸಪೋರ್ಟಿವ್ ಆಗಿರುವಂಥ ಕೆಲವೊಂದು ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು ಇರ್ಬೋದು. ಒಟ್ಟಾರೆ ಆ ಒಂದು ಭೇಟಿ ನಿಮಗೆ ಉತ್ತಮ ಆತ್ಮವಿಶ್ವಾಸವನ್ನ ತಂದುಕೊಡುವಂಥ ಭೇಟಿಯಾಗಿರುತ್ತೆ. ಇನ್ನು ಹಳೆಯ ಸ್ನೇಹಿತರ ಭೇಟಿ ಕೂಡ ಬಾಲ್ಯದ ದಿನಗಳನ್ನ ನಿಮಗೆ ನೆನಪಿಸುವಂಥದ್ದು. ಅದನ್ನ ನೀವು ಮೆಲುಕು ಹಾಕಿದಾಗ ನೀವು ನಡೆದು ಬಂದಂಥ ದಾರಿ ನಿಮಗೆ ಅರ್ಥ ಆಗತ್ತೆ. ಹಾಗಾಗಿ ನಿಮ್ಮ ಸಾಧನೆ ಏನೇನು ಆಗಿದೆ ಅನ್ನೋಂಥದ್ರ ಬಗ್ಗೆ ನಿಮಗೆ ಹೆಚ್ಚು ಅಭಿಮಾನ ಮೂಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೂಸ್ಟ್ ಆಗುವಂಥದ್ದು ಈ ಒಂದು ಸಂದರ್ಭದಲ್ಲೇ. ಇನ್ನು ಈ ದಿನ ನಿಮ್ಮ ತಪ್ಪುಗಳನ್ನ ಅರಿತು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂತಹ ದಿನ. ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಏನಾದರೂ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿಯೇ ಈ ದಿನ ಮಹಾವಿಷ್ಣುವನ್ನ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನ ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಅದರಲ್ಲೂ ನೀವು ತೆಗೆದುಕೊಂಡಂಥ ತೀರ್ಮಾನಗಳನ್ನು ಕಾರಣ ಇಲ್ಲದೆ ಬದಲಾಯಿಸುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ನಿಮಗೂ ಗೊತ್ತಾಗಲ್ಲ. ಹಾಗೆ ಬದಲಾವಣೆಗೆ ಸಂಬಂಧಪಟ್ಟಂತೆ ನೀವು ಸಮಯ ಪ್ರಜ್ಞೆಯನ್ನು ಮರೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆ ಒಂದು ಕೆಲಸಕ್ಕೆ ಇಲ್ಲಿಯವರೆಗೆ ನೀವು ಹಾಕಿರುವಂಥ ಶ್ರಮ, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದು, ಇದರ ಕಡೆ ನಿಮಗೆ ಗಮನ ಇಲ್ಲ. ಹಾಗಾಗಿ ನಷ್ಟದ ಬಾಪ್ತಿನ ವಿಚಾರ ಈ ದಿನ ನಿಮಗೆ ಹೆಚ್ಚು ಮಾನ್ಯತೆಯನ್ನ ಕೊಡಬೇಕು ಅಂತ ಅನ್ಸಲ್ಲ. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಮೂಡುವಂಥ ಯೋಗ ಈ ದಿನ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನದ ಮಧ್ಯಾಹ್ನದ ಅವಧಿ ಏನಿದೆ ಅದು ಉತ್ತಮವಾದಂಥ ಅವಧಿ. ಅದರಲ್ಲೂ ನಿಮ್ಮ ಬಂಧುಗಳ ಅಥವಾ ಬಾಲ್ಯ ಸ್ನೇಹಿತರ ಭೇಟಿ ನಿಮಗೆ ಹೆಚ್ಚಿನ ಉತ್ಸಾಹವನ್ನು ತರುತ್ತೆ. ಅವರ ಸಹಕಾರಗಳನ್ನು ಪಡ್ಕೊಂಡಾಗ ನಿಮಗೆ ಹೆಚ್ಚು ಸಂತೋಷ ಉಂಟಾಗುವಂಥ ಸಾಧ್ಯತೆ ಇದೆ. ಇದರಿಂದ ಮಾನಸಿಕ ನೆಮ್ಮದಿ ಇರುತ್ತೆ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಹಣದ ವಿಚಾರ ಇರ್ಬೋದು, ಪ್ರಯಾಣದ ವಿಚಾರ ಇರ್ಬೋದು, ಅಥವಾ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಂಥ ವಿಚಾರ ಇರ್ಬೋದು, ಇದರಲ್ಲಿ ಸ್ವಲ್ಪ ಭಯದ ವಾತಾವರಣ ಅನ್ನುವಂಥದ್ದು ಇರುತ್ತೆ.
ಆದರೆ ಮಧ್ಯಾಹ್ನದ ನಂತರದಲ್ಲಿ ಇದನ್ನು ಕೂಡ ನೀವು ಮೀರಿ ನಿಲ್ಲುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಒಂದು ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ನಿಮ್ಮ ಹಣಕಾಸಿನ ವ್ಯವಸ್ಥೆಗಳಾಗಲಿ, ನೀವು ಅಂದುಕೊಂಡಂತಹ ಪ್ರಯತ್ನಗಳಲ್ಲಿ ಬರಬೇಕಾದಂತಹ ಒಂದು ಫಲಗಳಲ್ಲಾಗಲಿ ನಿಮಗೆ ಅನಿರೀಕ್ಷಿತವಾದಂಥ ಬೆಳವಣಿಗೆಗಳು ಆಗೇ ಆಗುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳನ್ನಷ್ಟೇ ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಡಿ. ನಿಮಗೆ ಒಳ್ಳೆಯ ಫಲ ಈ ದಿನ ನಿಮಗೆ ತಡವಾಗಿ ಆದರೂ ಕೂಡ ಸಿಕ್ಕುವಂಥ ಸಾಧ್ಯತೆ ಇದೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ನಿಮ್ಮ ಪ್ರಯತ್ನದಲ್ಲಿ ಈ ದಿನ ನೀವು ಎಷ್ಟೇ ಮುಂದುವರೆದರೂ ಕೂಡ ಅದರಿಂದ ಬರುವಂತಹ ಫಲಿತಾಂಶ ಕೂಡ ನಿಮಗೆ ಸಮಾಧಾನವನ್ನು ತರಲ್ಲ, ಅನುಕೂಲವನ್ನು ತರಲ್ಲ. ಹಾಗೆ ಕೆಲವೊಂದು ವಿವಾದಗಳು ಇತ್ಯರ್ಥ ಆಗದೆ ಹಾಗೆ ಮುಂದುವರಿಯುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನದ ಪರಿಸ್ಥಿತಿ ನಿಮ್ಮ ಕನಸನ್ನು ಭಂಗಗೊಳಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಪಾಲುದಾರರೊಂದಿಗೆ ಕೆಲವೊಂದು ವಿವಾದಗಳು ಉಂಟಾಗುವಂಥದ್ದಿದೆ. ಎಲ್ಲ ಒಂದು ಕಡೆ ಮಾತಿನ ಚಕಮಕಿ ಆಗುವಂಥದ್ದು, ಹಾಗೆ ಈ ಉದ್ದೇಶಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಅಂಥ ಸಂದರ್ಭ ಬಂದರೆ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ಇನ್ನೋಸೆನ್ಸ್ ಏನಿದೆ, ಮುಗ್ಧತೆ ಏನಿದೆ, ಅದನ್ನು ನಿಮ್ಮ ಬಂಧುಗಳು ದುರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಮೇಲೆ ಸವಾರಿ ಮಾಡ್ತಾರೆ, ನಿಮ್ಮ ಜುಟ್ಟು ಅವರ ಕೈಯಲ್ಲಿರುತ್ತೆ. ಅಂಥ ಒಂದು ಸನ್ನಿವೇಶವನ್ನು ನೀವಾಗಿ ಅವರ ಕೈಗೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಗಟ್ಟಿತನ ಇರಲಿ. ನೀವು ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹೂಡಿಕೆಯ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದು ನಾಳೆಯ ದಿನ ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ದಿನ ಮತ್ತು ನಾಳೆ ನೀವು ಹಣದ ವಿಚಾರದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇನ್ನು ಕೆಲವರು ಕಾನೂನು ಚೌಕಟ್ಟನ್ನು ಮೀರಿ ಸ್ವಲ್ಪ ಹಣದ ನಷ್ಟವನ್ನು ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾನೂನನ್ನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ನಿಮಗೆ ಗೊತ್ತಿದೆ, ಮನುಷ್ಯ ಎಲ್ಲರೊಂದಿಗೆ ಬೆರೆತು ಎಲ್ಲರ ಜೊತೆಯಲ್ಲಿ ಒಂದು ಟೀಮ್ ವರ್ಕ್ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಉತ್ತಮ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಆದರೆ ಈ ದಿನ ನಿಮಗೆ ಯಾರು ಸರಿ ಹೊಂದುತ್ತಾರೆ, ಯಾರ ಜೊತೆಯಲ್ಲಿ ನೀವು ಅತ್ಯುತ್ತಮವಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂಥವರ ಜೊತೆಯಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿ, ಟೀಮ್ ವರ್ಕ್ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಹೊಸ ಉದ್ಯಮಕ್ಕೆ ಅಥವಾ ಹೊಸ ವ್ಯವಹಾರಗಳಿಗೆ ನಾಂದಿ ಆಡಬೇಕು ಅನ್ನುವಂಥವ್ರು, ಈ ಉದ್ಯಮಗಳನ್ನು ವ್ಯಾಪಾರದನ್ನು ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥವ್ರು ಸ್ವಲ್ಪ ದಿನ ಕಾದು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿ ತುಂಬ ಅನುಕೂಲಕರವಾಗಿರುವಂಥ ಅವಧಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಸಮಾಧಾನ ಇರುತ್ತೆ, ಸಂತೃಪ್ತಿ ಇರುತ್ತೆ. ಫಲಿತಾಂಶ ಏನೇ ಬರಲಿ ಅದರಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಹೊಂದಾಣಿಕೆಯ ಮನೋಭಾವ ಇರೋದ್ರಿಂದ ಆ ಫಲಿತಾಂಶವನ್ನು ಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಇನ್ನು ಈ ದಿನದ ಸಂಜೆಯ ವೇಳೆಗೆ ಸ್ವಲ್ಪ ಮಾನಸಿಕವಾಗಿ ಕಸಿವಿಸಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಎಂಡಾರ್ಸ್ ಮಾಡುವಂಥವರಾಗಲಿ, ಅದನ್ನು ಬೆಂಬಲಿಸುವಂಥವರಾಗಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಹಾಗಾಗಿ ಈ ಸಂಜೆ ನೀವು ಏಕಾಂಗಿಯ ಹೋರಾಟವನ್ನು ಮಾಡುವಂಥ ಸಂದರ್ಭಗಳು ಬರುತ್ತೆ. ಇನ್ನು ಈ ದಿನ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡಲಿಕ್ಕೆ ತುಂಬ ಹವಣಿಸುವಂಥದ್ದು ಇದೆ, ತುಂಬ ತುಡಿತ ಇದೆ, ತುಂಬ ಪ್ರಯತ್ನ ಇದೆ. ಆದರೆ ಅದಕ್ಕೆ ಬೇಕಾದಂಥ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಮತ್ತೊಮ್ಮೆ ನೀವು ಆ ಒಂದು ಉದ್ದೇಶಿತ ಕಾರ್ಯವನ್ನು ರಿವಿಸಿಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಪುನಃ ಅದನ್ನು ನೀವು ನೋಡಬೇಕು, ಪುನಃ ಯೋಜನೆಗಳನ್ನು ಮಾಡಬೇಕು, ಪುನಃ ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗೆ ಹೂಡಿಕೆ ವಿಚಾರದಲ್ಲಿ ಈ ದಿನ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸಂವಹನ ಕೌಶಲ್ಯ ಬಹಳ ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ.
ಹಾಗಾಗಿ ಈ ದಿನ ನಯ ವಿನಯವಾಗಿ ಯಾರಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡುವಂಥದ್ದು, ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ಇರ್ತೀರಿ, ತುಂಬ ಸೆನ್ಸಿಟಿವ್ ಆಗಿರ್ತೀರಿ. ಇನ್ನು ಈ ದಿನ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ಕೂಡ ತರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮಲ್ಲಿ ಒಂದು ಕೆಲಸದ ಬಗ್ಗೆ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಎಷ್ಟು ಆಸಕ್ತಿ ಇದೆ, ಇದರ ಮೇಲೆ ಫಲಿತಾಂಶ ನಿರ್ಧಾರಿತವಾಗುತ್ತೆ. ಇನ್ನು ಈ ದಿನ ಸಮಯವನ್ನು ಮಾತ್ರ ವ್ಯರ್ಥ ಮಾಡಬೇಡಿ. ಟೈಮ್ ಈಸ್ ಮನಿ, ಇದು ಜ್ಞಾಪಕ ಇಟ್ಕೊಳ್ಳಿ. ಹರಟೆ ಈ ದಿನ ಸಲ್ಲದವರ ಜೊತೆಯಲ್ಲಿ ಬೇಡವೇ ಬೇಡ. ಏಕೆಂದರೆ ಅವರಿಂದ ನಿಮಗೆ ಮಾನಹಾನಿ, ಧನಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನರಸಿಂಹ ಸ್ವಾಮಿಯ ದರ್ಶನ ನಿಮಗೆ ಧೈರ್ಯ ಸ್ಥೈರ್ಯವನ್ನು ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಮಿಶ್ರ ಫಲಗಳಿರುವಂಥ ಸಂದರ್ಭ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಒಂದು ಫಲ ಸಿಕ್ಕಲ್ಲ, ಒಂದು ಒಳ್ಳೆಯ ವೇದಿಕೆ ಸಿಕ್ಕಲ್ಲ, ಒಳ್ಳೆಯ ಗೌರವ ಕೂಡ ಸಿಕ್ಕುವಂಥದ್ದಿರಲ್ಲ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರ ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಕೆಲವೊಂದು ವೈಯಕ್ತಿಕ ವಿಚಾರಗಳಲ್ಲಿ ಈ ದಿನ ಬೇರೆಯವರ ಬಳಿ ನಿಮ್ಮ ಸುಖ ದುಃಖಗಳನ್ನು ಹೇಳಿಕೊಳ್ಳುವಂಥ ಸಂದರ್ಭ ಬರ್ಬೋದು. ಆದರೆ ಆ ವ್ಯಕ್ತಿ ಅರ್ಹನೇ ಅನ್ನುವಂಥದ್ದನ್ನು ನೋಡಿ ಅವರ ಜೊತೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಇದರಿಂದ ನಿಮ್ಮ ವೀಕ್ನೆಸ್ ಹೊರಗೆ ಬರುತ್ತೆ. ಅವರು ನಿಮ್ಮನ್ನು ದಾಳವಾಗಿ ಆಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಲೆಕ್ಕಾಚಾರ ನಿರಂತರವಾಗಿ ಇರುವಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಸಂಜೆಯ ಸಮಯಕ್ಕೆ ನಿಮಗೆ ಉತ್ತಮವಾದಂಥ ಅವಕಾಶಗಳು ಕೂಡ ಇದೆ. ನಿಮ್ಮನ್ನು ಯಾರು ಅಪಾರ್ಥ ಮಾಡಿಕೊಂಡಿದ್ರು, ಯಾರು ನಿಮ್ಮನ್ನು ತಪ್ಪು ತಿಳುವಳಿಕೆ ಹೊಂದಿದ್ರು, ಅಂಥವರನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದ ಕೆಲಸಗಳು ಸ್ವಲ್ಪ ವಿಳಂಬ ಆಗ್ಬೋದು, ಆದರೆ ನಿಮಗೆ ಗಟ್ಟಿಯಾದಂಥ ಫಲವನ್ನು ತಂದುಕೊಡುತ್ತೆ, ಶಾಶ್ವತವಾದ ಫಲಗಳದು. ಅದಕ್ಕಾಗಿಯೇ ಸ್ವಲ್ಪ ಸಂಯಮದಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಮೇಲೆ ಸಂಪೂರ್ಣವಾದಂಥ ಒಂದು ನಿಯಂತ್ರಣವನ್ನು ಇಟ್ಕೊಳ್ತೀರಿ. ಅವರ ಚಲನವಲನಗಳ ಬಗ್ಗೆ ತುಂಬ ಗಮನ ಇರುತ್ತೆ. ಹಾಗಾಗಿನೇ ಈ ದಿನ ಯಾರಿಂದಲೂ ಕೂಡ ಎಲ್ಲೂ ತಪ್ಪಾಗಬಾರ್ದು, ಎಲ್ಲೂ ದೋಷಗಳಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆ ವಹಿಸುವಂಥದ್ದು ಕೂಡ ಇದೆ. ಆದರೆ ಈ ಎಚ್ಚರಿಕೆ ನಿಮಗೆ ಸರ್ವಕಾಲಿಕವಾಗಿಲ್ಲ, ಎಲ್ಲೋ ಒಂದೊಂದು ಕಡೆ ಎಡವುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಕೆಲವು ವ್ಯಕ್ತಿಗಳನ್ನು ಕಡೆಗಣಿಸುವಂಥದ್ದು, ಕೆಲವು ವ್ಯಕ್ತಿಗಳನ್ನು ಪ್ರೀತಿಸುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ಸಂದರ್ಭ ಇರುತ್ತೆ. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಚಂದ್ರ ನಿಮ್ಮ ಒಂದು ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸು ತಿಳಿಯಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಇಮ್ಮಡಿಯಾಗಿರುತ್ತೆ. ಜೊತೆಗೆ ಈ ದಿನ ನಿಮ್ಮ ಆಶ್ವಾಸನೆಗಳೇನಿದೆ, ನಿಮ್ಮ ಭರವಸೆಗಳೇನಿದೆ, ಕೊಟ್ಟಿರುವಂಥ ಮಾತುಗಳೇನಿದೆ, ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಬಹಳ ಯುಕ್ತಿಯಿಂದ, ಬಹಳ ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಪ್ರಬುದ್ಧವಾದಂಥ ಒಂದು ತೀರ್ಮಾನಗಳು ಆಗುವಂಥದ್ದು. ಹಾಗೆ ಈ ದಿನ ಮನೆಯ ಒಳಗಿರುವಂಥ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದರಲ್ಲೂ ಈ ದಿನ ಸಂಜೆಯ ಸಮಯಕ್ಕೆ ಮನೆಯಲ್ಲಿ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ವರ್ತಿಸುವಂಥ ಒಂದು ಕೆಲಸವನ್ನು ಬಿಡಬೇಕಾಗತ್ತೆ. ಹಾಗಾಗಿ ನಿಮಗೆ ಅದು ಸರಿ ಅನಿಸಿದ್ರೂ ಕೂಡ ನಿಮ್ಮ ಮನೆಯವರಿಗೆ ಅದು ಸರಿ ಒಂದಲ್ಲ. ಹಾಗಾಗಿ ಅದರಲ್ಲಿ ತಪ್ಪುಗಳನ್ನು, ದೋಷಗಳನ್ನು ಹುಡುಕುವಂಥ ಪ್ರಯತ್ನದಲ್ಲಿರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲೋ ವ್ಯಾಪಾರಿ ಕ್ಷೇತ್ರದಲ್ಲೋ ಜಟಿಲ ಸಮಸ್ಯೆಗಳು ಉಂಟಾದಂತಹ ಸಂದರ್ಭದಲ್ಲಿ ಪರಿಣಿತರ ಸಲಹೆ ಅಗತ್ಯತೆ ಇದೆ. ಅದಕ್ಕಾಗಿ ತಜ್ಞರನ್ನು ಭೇಟಿ ಮಾಡುವಂಥದ್ದು, ಅವರ ಸಲಹೆ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮಿಂದ ಯಾವುದೇ ಒಂದು ತಪ್ಪಾದರೂ ಕೂಡ ಸಂಬಂಧಪಟ್ಟವರ ಬಳಿ ಕ್ಷಮೆ ಯಾಚಿಸುವಂಥದ್ದು ಉತ್ತಮ.
ಆಗ ನೀವು ದೊಡ್ಡವರಾಗ್ತೀರಿ. ಹಾಗಾಗಿ ಈ ದಿನ ತಪ್ಪಾಯಿತು ಅಂದ ಮಾತ್ರಕ್ಕೆ ಅದನ್ನು ಮರೆಮಾಚುವಂಥದ್ದಲ್ಲ. ಎಲ್ಲಿ ತಪ್ಪಾಯಿತು, ಅದರಿಂದ ಯಾರ್ಯಾರಿಗೆ ತೊಂದರೆಗಳಾಯಿತು ಅನ್ನುವಂಥ ವಿಚಾರಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ನಡೆ ನುಡಿಯಲ್ಲಿ ತುಂಬ ಸೌಮ್ಯತೆ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ ಸಾಧಕನ ಲಕ್ಷಣಗಳದು. ಹಾಗಾಗಿ ಈ ದಿನ ಒಂದು ಒಳ್ಳೆಯ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ತೀರಿ. ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಅವಕಾಶಗಳು ಕೂಡ ಇದೆ. ಅದಕ್ಕೆ ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಇದೆ, ನಿಮ್ಮ ಮನೆ ದೇವರ ಅನುಗ್ರಹ ಇದೆ, ನಿಮ್ಮ ಪ್ರಯತ್ನ ಕೂಡ ತುಂಬ ಪಾಸಿಟಿವ್ ಆಗಿದೆ. ಜೊತೆಗೆ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಬೆಳಗಿನ ಅವಧಿ ಏನಿದೆ ಇದರಲ್ಲಿ ಸ್ವಲ್ಪ ನಷ್ಟದ ಬಾಬ್ತುಗಳು ಜಾಸ್ತಿ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮನ್ನು ಯಾರೂ ಅಶಾಂತಿಯ ವಾತಾವರಣಕ್ಕೆ ತಳ್ಳಿದ್ರೋ ಅಂಥವರೇ ನಿಮ್ಮನ್ನು ಮೇಲಕ್ಕೆ ಎತ್ತುವಂಥದ್ದು, ನಿಮ್ಮ ಗುಣಗಾನ ಮಾಡುವಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಸ್ವಲ್ಪ ತಡವಾಗಿ ಬರುತ್ತೆ. ಇನ್ನು ಈ ದಿನದಲ್ಲಿ ಗೆಲುವು ನಿಮ್ಮದೇ ಆದರೂ ಕೂಡ ನಿಮ್ಮ ಚೈತನ್ಯ ಏನಿದೆ, ನಿಮ್ಮ ಆತ್ಮವಿಶ್ವಾಸ ಏನಿದೆ, ಅದು ಸ್ವಲ್ಪ ಕದಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಒಂದೇ ಸಮನೆ ನಿಮಗೆ ಧೈರ್ಯ ಅನ್ನುವಂಥದ್ದು ಇರಲ್ಲ. ಮಧ್ಯೆ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಕೂಡ ಕಾಡುವಂಥದ್ದು, ನಷ್ಟದ ಬಾಬ್ತು ಕೂಡ ನಿಮ್ಮನ್ನು ಈ ದಿನ ಜಂಗಾಬಲವನ್ನೇ ಹುಡುಗಿಸುವಂಥ ಕೆಲಸವನ್ನು ಕೂಡ ಮಾಡಿಬಿಡುತ್ತೆ. ಹಾಗಾಗಿ ಈ ದಿನ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ. ವ್ಯಾಪಾರ ವ್ಯವಹಾರ ಮಾಡುವಂಥವರು ಸ್ವಲ್ಪ ಸಾಧಾರಣ ಸ್ಥಿತಿಯಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಮನೆಯ ಹೊರಗೆ ತುಂಬ ಸ್ಪರ್ಧೆ ಇದೆ, ಪೈಪೋಟಿ ಇದೆ. ಅದನ್ನು ಎದುರಿಸಲಿಕ್ಕೆ ಈ ದಿನ ನಿಮ್ಮ ಶ್ರಮವೆಲ್ಲ ಸಾಕಾಗಲ್ಲ. ನಿಮ್ಮ ಶಕ್ತಿಯೆಲ್ಲ, ನಿಮ್ಮ ಎನರ್ಜಿಯೆಲ್ಲ ಅದರಲ್ಲೇ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಒಂದು ಕನ್ಸ್ಟ್ರಕ್ಟಿವ್ ಆಗಿರುವಂಥ ಕೆಲಸಕ್ಕೆ ಮಾತ್ರ ನಿಮ್ಮ ಒಂದು ಎನರ್ಜಿಯನ್ನು, ನಿಮ್ಮ ಉತ್ಸಾಹವನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಒಡ ಹುಟ್ಟಿದವರ ಜೊತೆ ತೀರಾ ಹೊಂದಿಕೊಂಡು ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಬರುವಂಥದ್ದು ಇದೆ. ಭಿನ್ನಾಭಿಪ್ರಾಯಗಳಿರುತ್ತೆ, ಅದು ಒಂದು ಪಕ್ಕಕ್ಕಿರಲಿ. ಆದರೆ ಒಂದು ವಿಶೇಷವಾದಂಥ ಕಾರಣಕ್ಕಾಗಿ ನೀವೆಲ್ಲ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಒಂದು ಪ್ರದರ್ಶನವನ್ನು ಮಾಡಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ, ಅದರಲ್ಲಿ ನಿಮ್ಮ ಬಲ ಪ್ರದರ್ಶನ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ಯಶಸ್ಸೇನಿದೆ ಅದು ನಿಮಗೆ ಬಹುಕಾಲ ನೆನಪಿನಲ್ಲಿ ಉಳಿಯುವಂಥ ಒಂದು ಯಶಸ್ಸಾಗಿರುತ್ತೆ. ಹಾಗೆ ಇದರ ಒಂದು ಹಿನ್ನೆಲೆಯಲ್ಲೇ ನೀವು ಮುಂದಿನ ದಾರಿಯನ್ನು ರೂಪಿಸಿಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ಹಾಗಾಗಿ ಈ ದಿನ ವಿಶೇಷವಾದಂಥ ಪ್ರಯತ್ನವನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಬೆಳಗಿನ ಅವಧಿಯಲ್ಲಿ ನಿಮ್ಮ ಒಂದು ಉತ್ಸಾಹ ಇಮ್ಮಡಿಯಾಗಿರುತ್ತೆ. ಹಾಗೆ ನಿಮ್ಮ ಎನರ್ಜಿ ಲೆವೆಲ್ ಕೂಡ ಈ ದಿನ ಬಹಳಷ್ಟು ಉತ್ತಮ ಮಟ್ಟದಲ್ಲಿರೋದ್ರಿಂದ ಕೆಲವೊಂದು ವಿಶೇಷ ಕೆಲಸ ಕಾರ್ಯಗಳನ್ನು, ಕೆಲವೊಂದು ಜವಾಬ್ದಾರಿಗಳನ್ನು ನೀವೇ ಮುಂದೆ ಹೋಗಿ ಹೊರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ಕೆಲವೊಂದು ಹಣಕಾಸಿನ ವಿಚಾರಕ್ಕೆ ಯಾರನ್ನೂ ಕೂಡ ಹೆಚ್ಚಿಗೆ ಹಚ್ಚಿಕೊಳ್ಬೇಡಿ, ಡಿಪೆಂಡ್ ಆಗಬೇಡಿ. ನಿಮ್ಮಲ್ಲಿ ಏನು ಸಂಪನ್ಮೂಲ ಇದೆಯೋ ಅದರಲ್ಲೇ ನೀವು ಈ ದಿನ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಸಾಲ ಮಾಡುವಂಥದ್ದಾಗಲಿ ಅಥವಾ ಯಾರಿಂದಲಾದರೂ ಈ ದಿನ ಸಹಾಯ ಬೇಡುವಂಥ ಸಂದರ್ಭವನ್ನಾಗಲಿ ತಂದುಕೊಳ್ಬಾರ್ದು. ಇನ್ನು ಈ ದಿನದಲ್ಲಿ ನಿಮ್ಮ ಗೆಲುವಿಗೆ ಸಹಕರಿಸಿರುವಂಥವರು, ನಿಮ್ಮ ಬಂಧುಗಳು, ಸ್ನೇಹಿತರು, ಅವರಿಗೆ ಕೃತಜ್ಞತೆಯನ್ನು ಹೇಳುವಂಥ ಒಂದು ಸಂದರ್ಭ ಕೂಡ ಬರ್ತಾ ಇದೆ. ಹಾಗಾಗಿ ಬಹಳ ವಿಶೇಷ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಅವ್ರಿಗೂ ಕೂಡ ಒಂದು ಪ್ರತಿ ಸಹಾಯ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಮನೆಯ ಬಗ್ಗೆ, ಮನೆಯ ಸುರಕ್ಷತೆಯ ಬಗ್ಗೆ, ಮನೆಗೆ ಬೇಕಾದಂಥ ಕೆಲವೊಂದು ಸಾಮಗ್ರಿಗಳ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಇದೆ. ಇದಕ್ಕೆ ಸ್ವಲ್ಪ ಹಣ ಖರ್ಚಾಗ್ಬೋದು, ಆದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಇನ್ನು
ಈ ದಿನ ಒಂದು ದ್ವೇಷದ ಭಾವನೆ ಇರುವಂಥ ವ್ಯಕ್ತಿಗಳು, ನಿಮ್ಮ ಹಿತಶತ್ರುಗಳು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಅದರಲ್ಲೂ ಈ ಹುಸಿನೆಗೆ ನಗುವಂಥವ್ರು, ಅಂಥವರ ಹಿಂದೆ ಒಂದು ರೀತಿಯಲ್ಲಿ ಹಗೆತನ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಅಂಥವ್ರನ್ನ ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ನಿಮಗೆ ಬುದ್ಧಿಗೆ ಮಂಕು ಕವಿಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಸಂಜೆಯ ಸಮಯದಲ್ಲಿ ಈ ದಿನ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಉತ್ತಮ. ಹಾಗೆ ಎಷ್ಟು ನೀವು ಉನ್ನತಿಯನ್ನು ಕಾಣ್ತೀರೋ ಅಷ್ಟೇ ಹಿತಶತ್ರುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೇ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂಪೂರ್ಣವಾದಂತಹ ಶುಭ ಫಲಗಳು ಸಿಕ್ಕುವಂಥ ದಿನ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ನಿಮಗೆ ಬಹಳ ಬೇಗ ಕೈಗೂಡುತ್ತೆ. ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗಾಗಿ ಈ ದಿನ ನೀವು ಯಾವುದೇ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಫಲಿತಾಂಶ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಿ. ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ತೀರಿ. ಪ್ರಯಾಣದ ಉದ್ದೇಶ ಹೇಗಿರಬೇಕು, ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲವೊಂದು ಚಟುವಟಿಕೆಗಳೇನು, ಎಲ್ಲದರ ಲೆಕ್ಕಾಚಾರ ಕ್ಯಾಲ್ಕುಲೇಟಿವ್ ಆಗಿರುತ್ತೆ. ಬಹಳ ಚೆನ್ನಾಗಿರುತ್ತೆ. ಇನ್ನು ಈ ದಿನ ನಿಮಗೆ ಧನಾತ್ಮಕವಾಗಿ ಇರುವಂಥ ದಿನ. ಎಂಥದ್ದೇ ನೆಗೆಟಿವ್ ಇಂಪ್ಯಾಕ್ಟ್ ಇರುವಂಥ ವ್ಯಕ್ತಿ ಬಂದರೂ ಕೂಡ ಅವರನ್ನು ಕೂಡ ಬದಲಾವಣೆ ಮಾಡುವಷ್ಟು ಒಂದು ಚೈತನ್ಯ ನಿಮ್ಮಲ್ಲಿರುತ್ತೆ. ಹಾಗೆ ನಿಮ್ಮ ಮಾತು, ನಿಮ್ಮ ಒಂದು ಕೆಲಸದ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಒಂದು ವಿಚಾರಗಳನ್ನು ಬೇರೆಯವರು ಕೂಡ ಶ್ಲಾಘಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನೀವು ಎಷ್ಟು ಒಳ್ಳೆಯವರಾಗಿರ್ತೀರೋ ಅಷ್ಟು ನಿಮಗೆ ಶುಭ ಫಲಗಳು, ಶುಭ ಫಲಿತಾಂಶಗಳು, ಒಳ್ಳೆಯ ಸ್ಥಾನಮಾನಗಳು ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಮಯದ ನಿರ್ವಹಣೆ ಆಗ್ಬೋದು, ಕೆಲಸ ಕಾರ್ಯಗಳ ನಿರ್ವಹಣೆ ಆಗ್ಬೋದು, ಉತ್ತಮ ರೀತಿಯಲ್ಲಿ ಇರುತ್ತೆ. ಹಾಗಾಗಿನೇ ಪ್ರತಿಸ್ಪರ್ಧಿಗಳು ಈ ದಿನ ನಿಮ್ಮ ಬಗ್ಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ಕಡಿಮೆ ಅವಧಿಯಲ್ಲೇ ಹೆಚ್ಚು ಬೆಳೆದಿದ್ದೀರಿ, ಹೆಚ್ಚು ಸಾಧನೆ ಮಾಡಿದ್ದೀರಿ. ಅಂಥವರು ಈ ದಿನ ನಿಮ್ಮ ಒಂದು ಸಂಘವನ್ನು ಬಯಸಿ, ನಿಮ್ಮ ಜೊತೆ ಗೆಳೆತನವನ್ನು ಬಯಸಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಸ್ನೇಹಿತರು ಬೇಕು ಅಂತ ಹೇಳಿ ಎಲ್ಲರನ್ನೂ ಕೂಡ ನಿಮ್ಮ ಆಪ್ತ ವಲಯಕ್ಕೆ ಸೇರಿಸಿಕೊಳ್ಳುವಂಥದ್ದಲ್ಲ. ಅದರಲ್ಲಿ ಸ್ವಲ್ಪ ಫಿಲ್ಟರ್ ಮಾಡಬೇಕು. ಅದರಲ್ಲಿ ಯಾರಿಂದ ಅನುಕೂಲ ಇದೆ, ಅನಾನುಕೂಲ ಇದೆ, ಯಾರು ನಿಮ್ಮ ಒಂದು ಗೆಳೆತನಕ್ಕೆ ಯೋಗ್ಯರಾಗಿದ್ದಾರೆ, ಈ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಮುಂದುವರಿರಿ. ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಏಕಾಏಕಿ ದೊಡ್ಡ ಯೋಜನೆಗಳನ್ನು ನೀವು ಹಾಕಿಕೊಳ್ಳುವಂಥದ್ದು ಇದೆ. ಆದರೆ ಅದರ ಪೂರ್ವ ಸಿದ್ಧತೆ ಮಾತ್ರ ಅತ್ಯಲ್ಪ ಪ್ರಮಾಣದಲ್ಲಿ ಇರುವಂಥದ್ದು. ಹಾಗಾಗಿ ಒಂದಕ್ಕೊಂದು ತಾಳೆ ಆಗಲ್ಲ, ಒಂದಕ್ಕೊಂದು ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ನಷ್ಟದ ಬಾಬ್ತುಗಳು ಈ ದಿನ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಬಹಳ ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಸಹನೆ ಬೇಕು. ಏಕೆಂದರೆ ನಿಮ್ಮ ಒಂದು ಸಹನೆಯನ್ನು, ನಿಮ್ಮ ಒಂದು ಪೇಷನ್ಸನ್ನು ಟೆಸ್ಟ್ ಮಾಡುವಂಥ ವಿಚಾರಗಳು ಈ ದಿನ ನಿಮಗೆ ಒಂದಲ್ಲ ಎರಡೆರಡು ಬಾರಿ ಬರುವಂಥ ಸಾಧ್ಯತೆಗಳಿರುತ್ತೆ. ತುಂಬ ಸಂಯಮದಿಂದಲೇ ಇರಬೇಕಾಗತ್ತೆ. ಇನ್ನು ಈ ದಿನ ಮನಸ್ಸು ಮಾಡಿ ಕೆಲವು ಕೆಲಸಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯ ಫಲಿತಾಂಶಗಳು ಬರುತ್ತೆ. ಇದರಿಂದ ಆತ್ಮವಿಶ್ವಾಸವನ್ನು ನೀವೇ ಗಳಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದು ಎಲ್ಲೂ ಕೂಡ ಪುಕ್ಕಟ್ಟೆಯಾಗಿ ಸಿಕ್ಕಲ್ಲ. ಯಾರಿಂದಲೂ ಬಲವಂತವಾಗಿ ನಿಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮೊಳಗೆ ಅದು ಉದ್ಭವ ಆಗಬೇಕು, ನಿಮ್ಮಲ್ಲೇ ಅದು ಆವಿರ್ಭಾವ ಆಗಬೇಕು. ಅಂಥ ಒಂದು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಆತ್ಮವಿಶ್ವಾಸ, ಅದು ಬಹಳಷ್ಟು ಮಟ್ಟಿಗೆ ಹೆಚ್ಚಾಗುವಂಥದ್ದು ಇದೆ. ಇದರಿಂದ ಕೆಲಸ ಕಾರ್ಯಗಳನ್ನು ಬಹಳ ಶಾಂತವಾದ ಮನಸ್ಸಿನಿಂದಲೇ ಗೆಲ್ಲುವಂಥದ್ದು ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನದಲ್ಲಿ ವಿದ್ಯೆ ಕಡಿಮೆ ಇದ್ದಂಥವ್ರಿಗೂ ಕೂಡ ಬುದ್ಧಿ ಜಾಸ್ತಿ ಇರುತ್ತೆ. ಅನುಭವದ ಆಧಾರದಿಂದ ತೀರ್ಮಾನಗಳು ಉಂಟಾಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ.
ಇನ್ನು ಅಪೂರ್ಣವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಪೂರ್ಣ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರಿ. ಹಾಗಾಗಿ ಈ ದಿನ ನಿಮಗೆ ಎಷ್ಟು ಒಳ್ಳೆಯದು, ಎಷ್ಟು ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೋ ಅಷ್ಟೇ ಒಂದು ನಿಕೃಷ್ಟವಾದಂಥ ಫಲಿತಾಂಶಗಳನ್ನು ನೋಡುವಂಥ ಸಾಧ್ಯತೆ ಕೂಡ ಇದೆ. ಎಕ್ಸ್ಟ್ರೀಮ್ ಎಂಡ್ಸನ್ನು ಈ ದಿನ ನೀವು ಏಕಕಾಲದಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಕೊಳ್ಳಿ. ಭಗವಂತನ ಸೇವೆಗೆ ಅದನ್ನು ಅರ್ಪಣೆ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನೀವು ಮಾಡುವಂಥ ಪ್ರಯತ್ನಗಳು ಬಹಳ ಚೆನ್ನಾಗಿದೆ, 4 ಜನರಿಗೆ ಇಷ್ಟ ಆಗುತ್ತೆ. ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ದಿನದ ಆರಂಭ ಚೆನ್ನಾಗಿದ್ದರೂ ಕೂಡ ನಂತರದ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿಮಗೆ ಅವಕಾಶಗಳೇ ಕಡಿಮೆ, ಅದರಲ್ಲೂ 1-2 ಅವಕಾಶಗಳು ಬರುವಂಥದ್ದು. ಅದನ್ನು ಕೂಡ ಈ ದಿನ ಅಜಾಗರೂಕತೆಯಿಂದ ಕೈ ಚೆಲ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಯೋಜನೆಗಳ ಈ ಕಾರ್ಯ ಸಾಧನೆ ಏನಿದೆ ಅಥವಾ ಕಾರ್ಯ ಸಾಧ್ಯತೆ ಏನಿದೆ ಇದನ್ನು ಸ್ವಲ್ಪ ಅಧ್ಯಯನ ಮಾಡಬೇಕು. ನಂತರದಲ್ಲೇ ನೀವು ಅದರಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ 1-2 ಸಲ ನಿಮ್ಮ ಯೋಜನೆಗಳ ಬಗ್ಗೆ ಈ ದಿನ ಸ್ವಲ್ಪ ಅವಲೋಕನ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಹಣದ ಸಂಚಯ ಆಗಲ್ಲ, ಉಳಿತಾಯ ಕೂಡ ಇರಲ್ಲ. ಭವಿಷ್ಯ ಅಭದ್ರವಾಗುವಂಥ ಒಂದು ಪರಿಸ್ಥಿತಿ, ಅಂಥ ಒಂದು ಆಲೋಚನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಈ ದಿನ ಮುಂದಿನ ಜೀವನಕ್ಕೆ ಬೇಕಾಗಿರುವಂಥ ಬದ್ಧತೆಯನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಇದ್ದಂತಹ ತಾಪತ್ರಯಗಳು, ಗೊಂದಲ, ಗೋಚರಗಳು ಇದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನವೇ ಆಗಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಒಂದು ಅಹಂನಿಂದ, ನಿಮ್ಮ ಅವಿವೇಕತನದಿಂದ ಕೆಲವೊಮ್ಮೆ ಶತ್ರುಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ತೀರಾ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿದ್ದಂಥವರೇ ನಿಮ್ಮ ಎದುರಾಗಿ ಶತ್ರು ರೂಪದಲ್ಲಿ ಮಾತಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಯಾರನ್ನು ಕೂಡ ಅವಮಾನಕ್ಕೆ ಗುರಿಪಡಿಸಬೇಡಿ. ಈ ದಿನ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂಥ ಒಂದು ಆತ್ಮಗೌರವ ಇರುತ್ತೆ, ಅದನ್ನು ನೀವು ಗೌರವಿಸುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.